ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರಗಳು. ತುಂಬ ಡೇಸ್ ಆಯಿತು ನಾನು ವೀಡಿಯೋ ಮಾಡಲಾರ್ದಂಗೆ. ನನಗೆ ತುಂಬ ಟೈಮೇ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ. ಬಟ್ ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ, ಸೊ ಒಂದು ವೀಡಿಯೋ ಮಾಡೋಣ. ತುಂಬ ಡೇಸ್ ಆಯಿತು ಮತ್ತು ತುಂಬ ಲೋ ಫೀಲ್ ಆಗ್ತಾಯಿತ್ತು ಟು ಬಿ ಫ್ರ್ಯಾಂಕ್. ಸೊ ಒಂದು ವಿಡಿಯೋ ಮಾಡಿದರೆ ಮೇ ಬಿ ರಿಫ್ರೆಶ್ ಆಗ್ಬೋದೇನೋ ಮೈಂಡು ಅಂತ ನಾನು ವಿಡಿಯೋ ಮಾಡಿರೋದು. ನಿಮಗೆಲ್ಲ ಸಾರಿ ಕೇಳ್ತೀನಿ ಆ ವಿಷಯವಾಗಿ. ಸಾರಿ ನೀವು ಅಂದ್ಕೊಂಡಿರ್ತೀರಾ ಬಿಡ್ರಿ ನಿಧಿಮ್ಮ ನೀವು ಬರೀ ಇದೇ ಮಾಡ್ತೀರಾ ಮತ್ತೆ ಸಾರಿ ಕೇಳ್ತೀರಾ ಅಂತ. ಟೈಮ್ ಶೆಡ್ಯೂಲ್, ನನಗೆ ಟೈಮ್ ಸಿಕ್ಕಾಗ ವಿಡಿಯೋ ಮಾಡ್ತೀನಿ, ಬಟ್ ಟೈಮ್ ಸಿಕ್ಕಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಲೈಟ್ ಕಲರ್ ಹಾಕೋ ಚೆನ್ನಾಗಿ ಅನ್ನಿಸ್ತಿಲ್ಲ, ತಡಿ ಲೈಟ್ ಕಲರ್ ಚೇಂಜ್ ಮಾಡೋಣ. ದಿಸ್ ಇಸ್ ಬೆಟರ್. ಸೊ ಈಗ ಒಂದಿಷ್ಟು ಪ್ರಾಡಕ್ಟ್ಸ್ನ ತೊಗೊಂಡ್ಬಂದಿದ್ದೀನಿ ರಿವ್ಯೂ ಮಾಡೋಕ್ಕೋಸ್ಕರ. ಇದು ಮೇಲೆ ನಾನು ರಿವ್ಯೂ ಮಾಡೋಕ್ಕೋಸ್ಕರ ಅಂತ ತರಿಸಿರೋದಲ್ಲ, ಅಕ್ಕನ ಮದುವೆ ಇತ್ತು, ಸೊ ಹಾಗಾಗಿ ತರಿಸಿದೆ ಒಂದಿಷ್ಟು ವಸ್ತುಗಳನ್ನು. ಆವಾಗ ಆನ್ ದ ಸ್ಪಾಟ್ ಬೇಕಾದಾಗ ನೋಡಿ ಯಾವ್ದು ರಿವ್ಯೂ ಚೆನ್ನಾಗಿದೆ ಯಾವುದೇನು ಅಂತೇಳಿ ನೋಡಿ ತರಿಸಿರೋದು. ನೋಡೋಣ. ಟು ಬಿ ಫ್ರ್ಯಾಂಕ್, ಇದೆಲ್ಲ ತೋರಿಸಿರೋದೆಲ್ಲ ನಾನು ತುಂಬ ಅಂದರೆ 100% ನೀವು ಇದನ್ನು ಟ್ರಸ್ಟ್ ಮಾಡಿ ತೊಗೋಬೋದು. ಯಾಕಂದರೆ ನಾನು ನಿಮ್ಗೆ ಅಕ್ಕನ ಮದುವೆಯಾಗಿ ಏನಿಲ್ಲ ಅಂದರೂ ಒಂದು 10 to 15 ಡೇಸ್ ಆಯಿತು. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ಸ್ನ, ನನಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಪ್ ಟು ಕ್ವಾಲಿಟಿ ಬಂದಿದೆ, ಸಕ್ಕತ್ತಾಗಿದ್ದಾವೆ ಪ್ರಾಡಕ್ಟ್ಸ್. ಇದು ಇದ್ರದ್ದು ಪಾರ್ಟ್ 2 ಬರ್ಬೋದು. ನನಗೆ ತುಂಬ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ನಾನು, ಅವಾಗ ಸ್ವಲ್ಪ ನೀಡಿದೆ ಅಂತ. ನನಗೆ ಸದ್ಯಕ್ಕೆ ಯಾವ್ದು ಸಿಕ್ಕಿದೆ ಅದನ್ನ ಮಾತ್ರ ನಾನೀಗ ತಂದು ವೀಡಿಯೋ ಮಾಡ್ತಾ ಇರೋದು. ಸೊ ಇನ್ನು ನನಗೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ಸಿಕ್ತಂದ್ರೆ ನಾನು ಮಾಡ್ತೀನಿ ವೀಡಿಯೋನ. ಆ್ಯಂಡ್ ಇವನು ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ನಿಮಗೆ ಬೇಕಿತ್ತು ಅಂತ ಅಂದರೆ ನೀವು ನನಗೆ ಕಳಿಸ್ಬೋದು, ನಾನು ಅದನ್ನು ರಿವ್ಯೂ ಮಾಡಿ ನಿಮಗೆ ಕಳಿಸ್ತೀನಿ. ಲೈಕ್ ಹಾನೆಸ್ಟ್ ರಿವ್ಯೂ ಹೇಗಿತ್ತು ಏನು ಅಂತ ನಿಮ್ಗೆ ಕಳಿಸ್ತೀನಿ. ಸೊ ನೀವು ಅದನ್ನು ಆರಾಮಾಗಿ ಬೈ ಮಾಡ್ಬೋದು. ನಾನು ದಿಸ್ ಇಸ್ ದ ಹೇರ್ ಬ್ಯಾಂಡ್ ಐ ಬ್ರಾಟ್ ಫ್ರಮ್ ಮೀಶೋ. ಕ್ಯೂಟ್ ಅಲ್ಲ? ಹಂಗೆ ಸುಮ್ಮನೆ ತರಿಸಿದೆ, ನಾನು ರ್ಯಾಂಡಮ್ ಆಗಿ ನೋಡಿದೆ, ಇಷ್ಟ ಆಯಿತು. ಜಸ್ಟ್ ಇದು 150 ರೂಪೀಸ್ ಅಷ್ಟೇ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಈ ಫೇರು ಚೆನ್ನಾಗಿದೆ. ಆ್ಯಂಡ್ ಇವನ್ ಇಲ್ಲಿ ಒಂದೊಂದು ಹೇರ್ ಬ್ಯಾಂಡ್ಸ್ ಇರ್ತಾವೆ, ಇಲ್ಲಿ ಒತ್ತುತ್ತೆ ಹಾಕೊಂಡ್ರೆ. ಸೊ ಇದು ಆ ಥರ ಏನೂ ಇಲ್ಲ, ನೀವು ಆರಾಮಾಗಿ ವೇರ್ ಮಾಡ್ಬೋದು. ಇಲ್ಲಿ ಇದು ಫ್ಲರ್ ಇರೋದ್ರಿಂದ ಏನೂ ಆ ಥರ ಇಲ್ಲ, ಇದು ಚಲೋ ಇದೆ. ಸೊ ಹಾಕೊಂಡು ತೋರಿಸ್ತೀನಿ ನೋಡಿ, ಹಾಕೊಳ್ಳೋಣ. ಈಗ ಯಾವಾಗಾದರೂ ಹಿಂಗೆ ಕೂದಲ ಬಿಟ್ಟಾಗ ಅಥವಾ ಜರ್ನಿಯಲ್ಲಿ ಒಮ್ಮೆ ಕೂದಲು ಹಸಿದೆ ಅಂತಂದರೆ ಕೂದಲ ಬಿಟ್ಕೊಂಡು ಹೋಗಿರ್ತೀವಿ, ಅವಾಗ ತುಂಬ ಇರಿಟೇಟ್ ಆಗುತ್ತೆ. ಹೇರ್ ಬ್ಯಾಂಡ್ ಅಂತನ್ನೆಲ್ಲ ಹಾಕ್ಕೊಳಕ್ಕಾಗಲ್ಲ ಬಸ್ಸಲ್ಲಿ, ಲೈಕ್ ಹೋಗಿರಲ್ಲ ಆ ಟೈಮಲ್ಲಿ ಇದು ಚೆನ್ನಾಗಿರುತ್ತೆ. ಕ್ಯೂಟ್ ಆಗಿದೆ, ನನಗೆ ತುಂಬ ಇಷ್ಟ. ಇನ್ನೂ ವೇರ್ ಮಾಡಿಲ್ಲ ಹೊರಗಡೆಯಲ್ಲೂ, ಅವಾಗದು ಮನೆಯಲ್ಲೇ ಹಾಗೆ ಸುಮ್ಮನೆ ಹಾಕೊಂಡಿರ್ತೀನಿ. ಇಲ್ಲ ನೋ ಕಾಮೆಂಟ್ಸ್. ಇದನ್ನು ನಾನು ಸ್ಪೆಷಲಿ ಮದ್ವೆಗೆ ಅಂತಲೇ ತರಿಸಿರೋದು. ಇದು ಗ್ಲಿವ್, ಗ್ಲಿವ್ ಅಲ್ಲ ಸಾರಿ, ಟೇಪ್ ಆಯಿತು. ಆಮೇಲೆ ಅಂದರೆ ಈಗ ಹೀಲ್ಸ್ ಎಲ್ಲ ವೇರ್ ಮಾಡ್ತೀವಿ, ಅವಾಗ ಕಾಲಲ್ಲೆಲ್ಲ ಪೇನ್ ಬರುತ್ತೆ ತುಂಬ ಹೊತ್ತು ವೇರ್ ಮಾಡಿದರೆ. ಸೊ ಅದಕ್ಕೆ ತರಿಸಿದೆ. ನಾನು ಇದನ್ನು ಅಪ್ಲೈ ಮಾಡೋಷ್ಟು ಟೈಮ್ ಇರಲಿಲ್ಲ, ನನ್ನ ಸಿಸ್ಟರ್ ಅಪ್ಲೈ ಮಾಡಿದ್ಲು. ಸೊ ಶಿ ಟೋಲ್ಡ್ ಇಟ್ಸ್ ಗುಡ್ ಆ್ಯಂಡ್ ಬರುತ್ತೆ. ಇದ್ರದ್ದು ಅಮೌಂಟ್ ಜಸ್ಟ್ ಒಂದು 98 ರೂಪೀಸ್ ಏನೋ ಇರಬೇಕು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವನ್ ನಾವು ಡೆಕೋರೇಷನ್ ಎಲ್ಲ ನಮ್ಮ ಮನೇಲೇ ಮಾಡಿದ್ವಿ. ನಾವು ಲೈಕ್ ಅಂದರೆ ಡೆಕೋರೇಷನ್ ಹಲ್ದಿ ಡೇಗಾಗಿರಲಿ, ಮೆಹಂದಿ ಡೇ, ಸಂಗೀತ್, ಅಕ್ಕಿ ಪೂಜೆಗೆ, ಬಳಿ ಶಾಸ್ತ್ರಕ್ಕೆ, ಇಂಥದಕ್ಕೆಲ್ಲ ನಾವು ಮನೇಲೇ ಮಾಡಿದ್ವಿ ಡೆಕೋರೇಷನ್. ಸೊ ಆವಾಗ ಮತ್ತು ಡೆಕೋರೇಷನಿಗೆ ಬೇಕಾಗುತ್ತೆ ಅಂತ ಒಂದು ಗ್ಲೂ ತರಿಸಿದ್ವಿ. ಸೊ ಇದು ಕೂಡ ಚೆನ್ನಾಗಿ ಬಂದಿದೆ, ವರ್ತಿಟ್ ಅಂತ ಅನ್ನಿಸ್ತು. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 151 ರೂಪೀಸ್ ಏನೋ ಇದೆ. ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ಮೇನ್ಲಿ ಇದು 20 ಸ್ಟಿಕ್ಸ್ ಆಫ್ ಇದು ಬಂದಿತ್ತು, ಏನಂತಾರೆ ಯಾವ ಬೋಳಿ ಮರಿ ಅರ್ಥ ಆಗುತ್ತದೆ, ಗ್ಲೂ ಸ್ಟಿಕ್ಸ್ ಇವು 20 ಬಂದಿದ್ವು. ಸೊ ನಾವೆಲ್ಲ ಯೂಸ್ ಮಾಡಿ ಒಂದು ಅರೌಂಡ್ ಎಷ್ಟು 2 3 4 5 6 7 ಇನ್ನೂ 7 ಸ್ಟಿಕ್ಸ್ ಇದೆ. ಆಮೇಲೆ ಇದರಲ್ಲಿ 1 ಸ್ಟಿಕ್ ಇದೆ. ಇನ್ನು ಇಲ್ಲಿ ನೋಡ್ಬೋದು ನೀವು. ಡೆಕೋರೇಟಿವ್ ಐಟಮ್ಸ್ ಅಷ್ಟೇ ಅಲ್ಲ, ಏನಾದರೂ ಕ್ರಾಫ್ಟ್ ಮಾಡೋಂಗಿದ್ರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಇಟ್ಸ್ ಆಟ್ ಗ್ಲೂ, ವರ್ತ್ ಇಟ್. ಮನೆಗೆ 151 ರೂಪೀಸ್ಗೆ 20 ಗ್ಲೂ ಸ್ಟಿಕ್ಸ್ ಪ್ಲಸ್ ಗ್ಲೂ, ಇನ್ನೇನು ಬೇಕು? ಸೊ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಏನು ಬಂತು ಇನ್ ದ ಸೆನ್ಸ್, ನೆಕ್ಸ್ಟ್ ಏನು ತರಿಸಿದೆ ಅಂದರೆ ಕೋಮ್ ತರಿಸಿದೆ. ಕಾಣಿಸ್ತಾ ಇಲ್ಲ ನಿಮಗೆ ಬೆಳಕಿಗೆ, ಸರಿ ಇದು ಓಪನ್ ಮಾಡಿ. ನಾನು ಯೂಸೇ ಮಾಡಿಲ್ಲ ಇದು ಕೋಮ್. ನಾನು ಇದನ್ನ ಎದಕ್ಕೆ ತರಿಸಿದ್ದೆ ಅಂದರೆ ನೋಡಿ, ಒಂದು ನಿಮಿಷ, ಕ್ಯೂಟ್ ಇದೆಯಲ್ಲ. ಈ ಕೋಮ್ನ ಎದಕ್ಕೆ ತರಿಸಿದ್ದೆ ಅಂದರೆ ಇದು ಹಲ್ಲು ನೋಡಿ ಸ್ವಲ್ಪ ದೊಡ್ಡದಿದೆ. ಸೊ ಇದರಲ್ಲೇ ನಾವು ಹಿಕ್ ಬಿಡಿಸ್ಕೋಬೋದು ಈಸಿಯಾಗಿ. ತೊಡಕಿರುತ್ತಲ್ಲ, ತೊಡಕೆಲ್ಲ ಈಸಿಯಾಗಿ ಬಿಡುತ್ತೆ. ಸೊ ಕ್ಲೀನ್ ಆಗಲ್ಲ. ನಾನು ಇವತ್ತೇ ಹೇರ್ ಕಟ್ ಮಾಡಿಸಿದ್ದೀನಿ, ಸೊ ಅದು ಸ್ವಲ್ಪ ತೊಡಕಾಗುತ್ತೆ. ಹೇರ್ ಕಟ್ ಮಾಡಿಸಿದ್ದೀನಿ. ಇದು ಅಮೌಂಟ್ ಬಂದುಬಿಟ್ಟು 240 ರೂಪೀಸ್, ಪ್ಯಾಕ್ ಆಫ್ 4. ಇದು ಎಲ್ಲ ಇರಿಟೇಟ್ ಆಗಲ್ಲ ಗೊತ್ತಾ, ಕೋಮ್ ಮಾಡ್ಕೊಂಡ್ರೆ ಒಮ್ಮೆ ತೆರೆದಂಗೆ ಆಗುತ್ತೆ. ಒಂದಿಷ್ಟು ಕೋಮ್ಸ್ ಹಂಗೆ ಇರ್ತವೆ, ಆ ಥರ ಏನೂ ಇಲ್ಲ. ಎಷ್ಟಂದರೆ ಅಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ಇದೆ. ಸೊ ಅಮೌಂಟು ಬರ್ತಿದೆ. 240 ರೂಪೀಸ್ಗೆ 4 ಕೋಮ್ಸ್ ಬರುತ್ತೆ. 4 ಕೊಂಬು ಡಿಫ್ರೆಂಟ್ ಕಲರ್ ಬರುತ್ತೆ, ಪರ್ಪಲ್, ಪಿಂಕ್, ಬ್ಲೂ, ಇನ್ನೂ ಒಂದು ಯಾವ್ದು ಕಲರ್ ಇತ್ತು ನಂಗೆ ನೆನಪಿಲ್ಲ. ನೆಕ್ಸ್ಟು ಒಂದಿಷ್ಟು ಹಿಪ್ ಬೆಲ್ಟ್ಗಳನ್ನ ತರಿಸಿದ್ದೆ.
ಇದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾನು ಮದುವೆಗೆ ಸೀರೆ ಉಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ ನಾನು ನಮ್ಮ ಅಕ್ಕ, ಹಾಗಾಗಿ ಸೊ ತರ್ಸೋಣ ಅಂತ ತರಿಸಿದ್ದು. ನೋಡಿ ಗೋಲ್ಡನ್ ಕಲರ್ ಇದು. ನಾನು ಹಾಕೊಂಡಿಲ್ಲ, ಯಾಕಂದರೆ ನಾನು ತುಂಬ ತೆಳ್ಳಗೆ ಅನಿಸ್ತಾ ಇದೆ ನನಗೆ ಪರ್ಸ್ನಲಿ ಹಿಪ್ ಬೆಲ್ಟ್ ವೇರ್ ಮಾಡಿದಾಗ. ಸೊ ನಾನು ಹಾಕೊಂಡಿಲ್ಲ. ನಮ್ಮ ಅಕ್ಕ ವೇರ್ ಮಾಡಿದ್ದಾಳೆ, ಅವಳು ಹಾಕೊಂಡಿದ್ದಾಳೆ. ಆ ಫೋಟೋನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ನೋಡಿರಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳ ಮೇಲೆ, ಸಖತ್ತಾಗಿ ಕಾಣಿಸ್ತಿದ್ಲು ಅವಳಂತರೂ. 106 ರೂಪೀಸ್ಗೆ 106 ರೂಪೀಸ್ಗೇನೋ ತೊಗೊಂಡಿದ್ದು ನೆನಪು, ಗೊತ್ತಿಲ್ಲ ನನಗೆ ಪ್ರೈಸಸ್ ಕರೆಕ್ಟಾಗಿ, ಡೋಂಟ್ ಮೈಂಡ್. ನೆಕ್ಸ್ಟು ಕ್ರಂಚೀಸ್ ತರಿಸಿದ್ದೆ. ಇದು ನಾನು ತುಂಬ ಹಿಂದೆ ತರಿಸಿದ್ದು ಕ್ರಂಚೀಸು. ತುಂಬ ಚೆನ್ನಾಗಿದ್ದಾವೆ, ಕ್ವಾಲಿಟೀಸ್ ಮಾತ್ರ ನಿಜ ಹೇಳ್ತೀನಿ. ಅಂದರೆ ಈಗ ಒಂದಿಷ್ಟು ಕ್ರಂಚೀಸ್ ಇರುತ್ತೆ, ಹಿಂಗೆ ಏನಾದರೂ ಹಿಂಗೆ ಉಂಗುರ ಹಂಗೆ ತೆರೀತಂದರೆ ಹಿಂಗೆ ಇಲ್ಲ ಗುಂಜಾಗ್ಬಿಡುತ್ತೆ ವಾಶ್ ಮಾಡಿದರೆ, ಹಾಗೇನಾದರೂ ಮಾಡಿದರೆ. ಇದು ನಾನು 8 to 9 ಮಂತ್ಸ್ ಹಿಂದೆ ತರಿಸಿರೋ ಕ್ರಂಚೀಸ್. ನನ್ನ ಹತ್ರ ಈಗ ಉಳಿದಿರೋದು ಒಂದೇ ಒಂದು ಕ್ರಂಚಿ. ಇದನ್ನು ನಾನು 12 ಕ್ರಂಚೀಸ್ ತರಿಸಿದೆ, ಡಿಫ್ರೆಂಟ್ ಕಲರ್ ಆಫ್ ಕ್ರಂಚೀಸ್. ಅಂದರೆ ಇದೆ ಉಳುಕಿ ಕ್ರಂಚೀಸ್ ಇದೆ, ಯಾವ ಎಲ್ಲೆಲ್ಲಿದ್ದಾವೆ ಎಲ್ಲೆಲ್ಲಿ ಇಟ್ಟಿದ್ದೀನಿ ನಂಗೆ ಗೊತ್ತಿಲ್ಲ. ನನಗೆ ಈಗ ಸದ್ಯಕ್ಕೆ ವೀಡಿಯೋ ಮಾಡೋಕೆ ಒಂದೇ ಒಂದು ಕೈಗೆ ಸಿಕ್ತು, ಅದನ್ನು ತೊಗೊಂಡ್ಬಂದೆ. ಕ್ವಾಲಿಟಿ ಮಾತ್ರ 10 on 10 ಇದೆ. ಇದು ನನಗೆ 98 ರೂಪೀಸ್ಗೆ 12 ಕ್ರಂಚೀಸ್ ಬಂದಿದೆ, ಡಿಫ್ರೆಂಟ್ ಕಲರ್. ಆಲ್ ಕಲರ್ಸ್ ಆರ್ ಸೋ ಗುಡ್. ಒಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ. ಸೀರೆ ಸ್ವಲ್ಪ ಕೂದು, ಬಟ್ ಇಟ್ಸ್ ಓಕೆ. It's looking too good, right? Super. I'm so satisfied. And even ನಿಮಗೆ ಇದನ್ನು ತೋರಿಸ್ತೀನಿ. ನಿಮಿಷ ಕೂದಲು ತುಂಬ ಉದುರುತ್ತೆ, ಏನು ಮಾಡೋದು ಗೊತ್ತಾಗಲ್ಲ. ನೋಡಿ ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಆದರೂ ಇದ್ದಂಗಿದೆನಾ, ಮುಂಚೆ ಹೇಗಿತ್ತು ಹಂಗೆ ಇದೆ. ಒಂದಿಷ್ಟು ಕ್ರಂಚೀಸ್ ಯೂಸ್ ಮಾಡಿದ ತಕ್ಷಣ ಅಗಲ ಆಗ್ಬಿಡ್ತವೆ, ಬಟ್ ಇಟ್ಸ್ ನಾಟ್ ಲೈಕ್ ದಟ್, ನಾಟ್ ಅಟ್ ಆಲ್. ಹೇಗಿರುತ್ತೆ ಹಾಗೆ ಇರುತ್ತೆ. ಸ್ವಲ್ಪ ಇದು ಫ್ಲೋರ್ ಒಂದು ಒಳಗೊಂಡಿರುತ್ತೆ, ನಿಮಗೆ ಓಪನ್ ಮಾಡ್ಕೋಬೇಕು ಅಷ್ಟೇ. ಹೇಗಿದೆ ಹಾಗಿದೆ, ಅಗಲಾನೂ ಆಗಿಲ್ಲ ಏನೂ ಆಗಿಲ್ಲ. ಐ ಲವ್ಡ್ ಇಟ್. 12 pieces 98 ರೂಪೀಸ್ಗೆ. ಕಾಂಟ್ ಯು ಬಿಲೀವ್? ಮೀಶೋ, ಐ ಲವ್ ಯು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ತರಿಸಿ. ನೆಕ್ಸ್ಟು ಈ ಕ್ಲಿಪ್ಸ್. ಎಷ್ಟು ಟ್ರೆಂಡ್ ಇದೆ ಕ್ಲಿಪ್ಸಿನಂದ್ರು. ಅಪ್ಪ ಯಾರು ತಲೆಯಲ್ಲಿ ನೋಡಿದ್ರೆ ಈ ಥರದ ಕ್ಲಿಪ್ಸೇ ನಾನು ಈಗ ನೋಡೋದು. ಇಟ್ಸ್ ಟೂ ಬಿಗ್ ಆ್ಯಂಡ್ ಇಟ್ಸ್ ಸ್ಮಾಲ್. ಆ್ಯಂಡ್ ಇನ್ನೂ ಒಂದು ಮೀಡಿಯಮ್ ಸೈಜಿಂದು ನಮ್ಮ ಅಕ್ಕ ತೊಗೊಂಡೋಗಿದ್ದಾಳೆ. ಸೊ ಇಲ್ಲ, ಇದು ಕ್ವಾಲಿಟಿ ಸಖತ್ತಾಗಿದೆ. ಯು ಕ್ಯಾನ್ ಸಿ ಇಟ್. ಈಸಿಯಾಗಿ ಓಪನ್ ಮಾಡೋದು, ಟೈಟೇ ಇಲ್ಲ. ಆ್ಯಂಡ್ ಇವನ್ ಇದು ಎಷ್ಟೊಂದು ಕ್ಲಿಪ್ಸಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇಲ್ಲೆಲ್ಲ ಶಾರ್ಪ್ ಇರುತ್ತೆ. ಇದು ಆ ಥರ ಇಲ್ಲವೇ ಇಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಗೊತ್ತಾ, ವೇಟ್. ಆ್ಯಂಡ್ ಇವನ್ ಒಂದಿಷ್ಟು ಕ್ಲಿಪ್ಸ್ಗಳು ನಾವು ಇಟ್ಕೊಂಡ್ಮೇಲೆ ಜರಿತವೆ. ಇದು ಆ ಥರ ಒಮ್ಮೆನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಸ್ಟಿಫಾಗಿ ಕೊಡುತ್ತೆ. ಕ್ವಾಲಿಟಿ ಮಾತ್ರ 10 on 10 ಹೇಳ್ತೀನಿ. ನೀವು ಬೇಕಂದ್ರೆ ಕೇಳಿ, ಕಳಿಸಿ ಕೊಡ್ತೀವಿ. ಒಂದೇ ಸತಿ ನಾನು ತುಂಬ ಫನಿ ಆಗ್ತೀನಿ, ಬಟ್ ಇಟ್ಸ್ ಓಕೆ ಟು ಬಿ ಫನಿ. ಇದನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಡೆ ಕಳಿಸಿ. ಸೊ ಇದ್ರ ಲಿಂಕ್ಸ್ ಬೇಕಂದ್ರೆ ಕೇಳಿ ಪ್ಲೀಸ್, ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಕನ್ಸೀಲರ್ ತರಿಸಿದೆ ಮದುವೆಗೆ ಅಂತ. ಟು ಬಿ ಫ್ರ್ಯಾಂಕ್, ನಾನು ಇದನ್ನ ಯೂಸ್ ಮಾಡಿಲ್ಲ. ಮದುವೆ ಟೈಮ್ ಇರಲಿಲ್ಲ ಯೂಸ್ ಮಾಡೋಷ್ಟು. ಬಟ್ ಒಂದು ಮದುವೆ ಯೂಸ್ ಮಾಡಿಲ್ಲ, ಬಟ್ ಒಂದು ಯಾವುದೋ ಇವೆಂಟ್ಗೆ ನಾನು ಯೂಸ್ ಮಾಡಿಲ್ಲ. ಅಕ್ಕಂಗೆ ಹಚ್ಚಿದ್ದೆ, ಇಟ್ಸ್ ಗುಡ್. ಚೆನ್ನಾಗಾಗಿತ್ತು ಅವತ್ತು. ಸ್ವಲ್ಪ ಜಸ್ಟ್ ಫಾರ್ ಡಾರ್ಕ್ ಸರ್ಕಲ್ಸ್ ಅಷ್ಟೇ ಯೂಸ್ ಮಾಡಿದ್ದು ನಾನು. ಅಂದರೆ ಲೈಕ್ ಆರೆಂಜ್ ಅಷ್ಟೇ ಯೂಸ್ ಮಾಡಿದೆ. ಡಾರ್ಕ್ ಸರ್ಕಲ್ಸಿಗೆ ಆರೆಂಜ್ ಯೂಸ್ ಮಾಡ್ತೀವಲ್ವ, ಇಟ್ಸ್ ಟು ಗುಡ್. ಸಿ ಆರೆಂಜ್ ಯೂಸ್ ಮಾಡಿದ್ದಕ್ಕೆ ಪ್ರೂಫ್. ಅಂದರೆ ಅದು ಗೊತ್ತಾಗ್ತಿಲ್ವಾ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಸ್ವಲ್ಪ ಶೈನ್ ಆಗ್ತಿದೆ ಅನ್ಕೋತೀನಿ ಆರೆಂಜ್ನಲ್ಲಿ ಮಾತ್ರ. ನಿಮಗೆ ನಾನು ತೋರಿಸಲ್ಲ ಒಂದೊಂದೇ ಹೇಗಿರುತ್ತೆ ಅಂತ. ಆ್ಯಂಡ್ ಇವನ್ ಇದನ್ನು ಯೂಸ್ ಮಾಡಿದ್ದೀನಿ ನೋಡಿ, ಇದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಈ ಶೇಡ್ನ. ಎಲ್ಲ ಶೇಡ್ಸ್ನ ಒಂದು ಸ್ವಲ್ಪ ಹಾಕೊಂಡು ಕೈ ಮೇಲೆ ಹಾಕೊಂಡು ತೋರಿಸ್ತೀನಿ. ಸ್ವಲ್ಪ ಅಪ್ಲೈ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಹೇಳಿದ್ನಲ್ವ ನಾನು ಆರೆಂಜ್ ಮತ್ತು ಇದು ಕವರ್, ಇದು ಕನ್ಸಿಲರಿಂಗ್ ಕವರ್ ಇರುತ್ತಲ್ಲ, ಕನ್ಸಿಲರ್ ಕವರ್ ತಾನೆ ಅಂತ ಇತ್ತು. ಮತ್ತು ಕಮೆಂಟ್ ಆಗ್ತೀರಮ್ಮ ನೀವು, ಏನು ಹೇಳ್ತಾಳೆ ನಿಧಿಮಾ ಅಂತ. ಎಸ್ ಕವರ್, ಈ ಕಲರ್, ಈ ಕಲರ್, ಈ ಕಲರ್, ಓಹ್ ಈ ಕಲರ್ ಇನ್ನಷ್ಟು ಯೂಸ್ ಮಾಡಿದ್ದು. ಒಂದು ಸ್ಪಾಟ್ ಯೂಸ್ ಮಾಡಿ ನೋಡ್ಲಾ? ಬೇಡ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ್ಯಂಡ್ ಈಸಿಲಿ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ಇದ್ರ ಜೊತೆ ಇದು ಒಂದು ಬರುತ್ತೆ, ಎರಡು ಕೊಂಬೋ ಸೇರಿ 127 ರೂಪೀಸ್. ಯು ಕಾಂಟ್ ಬಿಲೀವ್ ಇಟ್. ಇದು ಕವರೇಜ್ ಇಂದ ಟೆಸ್ಟ್. ಇದರಲ್ಲಿ 3 ಶೇಡ್ ಇದೆ. ಇದರಲ್ಲೂ ಇದನ್ನು ಯೂಸ್ ಮಾಡಿದ್ದೀನಿ ನೋಡಿ ನಾನು. ನನಗೆ ಗೊತ್ತಿಲ್ಲ ಮಾರಾಯ, ನಾನು ಯಾವಾಗ ಯೂಸ್ ಮಾಡಿದ್ದೀನಿ ಲಕ್ಷಕ್ಕೆ ಅಲ್ಲ. ವಾವ್, ಸೂಪರ್, ಸಕ್ಕತ್ತಾಗಿದೆ. ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ಐ ಲವ್ ಇಟ್. ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ತರಿಸಿದ್ದೀನಿ. ಸಕ್ಕತ್ತಾಗಿದೆ.
ಕನ್ಸಿಲರ್ ಎರಡು ಸೇರಿ 127. ನೆಕ್ಸ್ಟ್ ಒಂದು ನೆಕ್ವೇರ್ ತರಿಸಿದ್ದೆ. ಚೆನ್ನಾಗಿ ಬಂದಿದೆ ಇದು. ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ. ಇದ್ರದ್ದು ಇಯರಿಂಗ್ಸ್ ಇದ್ದಾವೆ, ಚೆನ್ನಾಗಿದೆ ಇದು. ಇದು ಪ್ರೈಸ್ 90 ರುಪೀಸಿಂದ 92 ರುಪೀಸ್ ಇರಬೇಕು. ಐ ಆಮ್ ನಾಟ್ ಶ್ಯೂರ್, ಬಟ್ 100 ರುಪೀಸ್ ಒಳಗೆ ಇದೆ. ಎಲ್ಲಾದರೂ ಸಿಗುತ್ತಾ ನಿಮಗೆ 100 ರುಪೀಸ್ಗೆ? ಈಗ ಜುಮ್ಕಾನೇ ಸಿಗಲ್ಲ. ಇದರಲ್ಲಿ ನೆಕ್ವೇರ್ ಪ್ಲಸ್ ಇಯರಿಂಗ್ಸ್ ಆ್ಯಂಡ್ ಇಟ್ಸ್ ಟೂ ಪ್ರಿಟಿ ಗುಡ್ ಆ್ಯಂಡ್ ಲುಕಿಂಗ್ ಲೈಕ್ ಅ ವಾವ್. ನೆಕ್ಸ್ಟ್ ಒಂದು ಕ್ಲಿಪ್ ತರಿಸಿದೆ. ಒಂದಲ್ಲ 4 ಕ್ಲಿಪ್ಪಿಂದ ಒಂದು ಕೊಂಬೋ ಇತ್ತು 120 ರುಪೀಸ್ಗೇನೋ. ಅದು ಡಿಫ್ರೆಂಟ್ ಕೈಂಡ್ ಆಫ್ ಕ್ಲಿಪ್ಸ್. ಅದರಲ್ಲಿ ನನ್ನ ಕಡೆ ಇರೋದು ಇದೊಂದೇ, ಇನ್ನೂ 3 ಎಲ್ಲಿ ತಗೋ ಗೊತ್ತಿಲ್ಲ, ಸಿಗಲಿಲ್ಲ ಹುಡುಗದೆ. ಬಟ್ ದೇ ವರ್ ಗುಡ್ ಆ್ಯಂಡ್ ದಿಸ್ ಕ್ವಾಲಿಟಿ ವಾಸ್ ಟು ಗುಡ್. ನೋಡ್ಬೋದು ನೀವು, ಸ್ವಲ್ಪ ಟೈಟ್ ಇದೆ ಬಟ್ ಇದು ಶಾರ್ಪ್ ಇಲ್ಲ, ನಿಜ ಹೇಳ್ತಿದ್ದೀನಿ. 10 on 10. ಇದೊಂದು ನೆಕ್ಲೆಸ್ ತರಿಸಿದ್ದೆ. ಇದು ಹಿಂಗೆ ಹಾಕೊಂಡ್ಬಿಡ್ಬೋದು. ಈ ಥರ ಇರಬೇಕಪ್ಪ ನೆಕ್ಲೆಸ್ ಅಂದರೆ ಈಸಿಯಾಗಿ ಹಾಕೊಂಡ್ಬಿಡ್ಬೋದು. ಇದು 114 ರುಪೀಸ್. ಸಖತ್ತಾಗಿದೆ ಅಲ್ವಾ? ನಿಮ್ಗೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಶಾಕಿಂಗ್ ಇತ್ತು, ನಿಮಗೆ ಶಾಕಿಂಗ್ ಆಯಿತು ಎಲ್ಲೋ ಐ ಡೋಂಟ್ ನೋ. ನೀವು ಬಿಲೀವ್ ಮಾಡಲ್ಲ, ನ್ಯಾಚುರಲ್ಸ್ ಅವ್ರದ್ದು ಪಪಾಯ ಏರ್ ವಾಶ್ ನಾನು ಸೆಪ್ಟೆಂಬರ್ ಥರ್ಡ್ ವೀಕ್ ಐ ಥಿಂಕ್ ಸೊ, ಅಂದರೆ ಸೆಪ್ಟೆಂಬರ್ ಎಂಡಲ್ಲಿ ನನಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ನಾನು ನ್ಯಾಚುರಲ್ಸ್ದು ಒಂದು ಫ್ರೂಟ್ ಫೇಶಿಯಲ್ ಪ್ಯಾಕ್ ತರಿಸಿದೆ. ಫೇಶಿಯಲ್ ಕಿಟ್. ಅದರಲ್ಲಿ ಅವರು ಇದನ್ನು ಫ್ರೀ ಕೊಟ್ಟಿದ್ದರು. ಅವಾಗಿಂದ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟು ಚೆನ್ನಾಗಿದೆ. ಇದರಿಂದ ಲೈಕ್ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಸಖತ್ತಾಗಿ ಗ್ಲೋ ಇರುತ್ತೆ. ಪಿಂಪಲ್ಸ್ ಅಂತೂ ಇರೋದೇ ಇಲ್ಲ. ನೋಡ್ಬೋದು ನೀವು ನನ್ನ ಸ್ಕಿನ್ ಮೇಲೆ ಅಷ್ಟು ಬರೀ ಪಿಂಪಲ್ಸ್ ಇಲ್ಲ. ನನಗೆ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಆ್ಯಂಡ್ ಆ್ಯಂಟಿ ಪಿಗ್ಮೆಂಟೇಷನ್ ಇದೆ. ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನನ್ನ ಪರ್ಸ್ನಲ್ ಇದರಿಂದ ಏನಂತಾರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಹೈಡ್ರೇಟಿಂಗ್ ಆಗಿರುತ್ತೆ, ಸಖತ್ತಾಗಿದೆ ಇದು. ನಾನು ಆಮೇಲೆ ನೆಕ್ಸ್ಟ್ ಒಂದು ಸತಿ ತರಿಸಿದ್ದೆ ಖಾಲಿ ಆಗಿದ್ದಕ್ಕೆ. ಮತ್ತು ನಾನು ಡೈಲಿ ಇದನ್ನ ಯೂಸ್ ಮಾಡ್ತೀನಿ. ಈಗ ಇದು ಒಂದಕ್ಕೆ 75 ರುಪೀಸ್ ಇದೆ. ನಾನು ಹಾಗೆ ಒಮ್ಮೆ ರ್ಯಾಂಡಮ್ ಆಗಿ ಮೀಶೋ ಓಪನ್ ಮಾಡಿದಾಗ ಐ ಥಾಟ್ ಆಫ್ ಸರ್ಚಿಂಗ್ ಆಫ್ ದೀಸ್ ಥಿಂಗ್ಸ್. ಸೊ ನಾನು ಇದನ್ನು ಸರ್ಚ್ ಮಾಡಿದಾಗ ಐ ಆಮ್ ಲಿಟ್ರಲಿ ಶಾಕ್ಡ್. ಯಾಕಂದರೆ ಪ್ಯಾಕ್ ಆಫ್ 4 ಇದ್ದೇ ಕ್ವಾಲಿಟಿ, ಇದ್ದೇ ಒರಿಜಿನಲ್ ಬ್ರ್ಯಾಂಡು, ಇದ್ದೇ ಕ್ವಾಂಟಿಟಿ, ಸೇಮು, ಎಲ್ಲ ಸೇಮು ಮಾರಾಯ, ಎಲ್ಲ ಸೇಮು. ಪ್ಯಾಕ್ ಆಫ್ 4ಗೆ ಎಷ್ಟು ಕೊಡ್ತಿರ್ಬೋದು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಲೈಕ್ ನೀವು ಅಂದ್ಕೊಂಡಿರಂಗೆ. ಈಗ ನೀವು ನೈಕಾಲ್ ತೊಗೊಳ್ಳಿ, ಎಲ್ಲರ ತೊಗೊಳ್ಳಿ. ನಾನು ಸೆಕೆಂಡ್ ಟೈಮ್ ತರಿಸಿದಾಗ ನೈಕಾಲಿ ತರಿಸಿದೆ. ಯಾಕಂದರೆ ಇದು ಒಂದಕ್ಕೆ 75 ರುಪೀಸ್ ಅಂದರೆ ಹೊರಗಡೆ ನನಗೇನೋ ಆಫರ್ ಸಿಗಲ್ಲ. ನಾ ಎಂತಲೇ ಹೋಗಿ ತೊಗೊಂಡ್ರು ಅವ್ನು ಕೊಡಲ್ಲ ಆಫರ್, ಭಾಳ ಅಂದರೆ ಇರಬೇಕು ಕೊಡ್ಬೋದು. ನೈಕಾದಲ್ಲಿ ಎಷ್ಟು ಎರಡಕ್ಕೇನೋ ಎಷ್ಟು 120 ರುಪೀಸ್ಗೇನೋ ಇತ್ತು, 130 ರುಪೀಸ್ಗಿತ್ತು ಎರಡಕ್ಕೆ. ನಾನು ಅದಕ್ಕೆ ಅಲ್ಲೇ ತರಿಸಿದೆ, ಇರಲಿ ಬಿಡು ಅಂತ. ಒಂದು 4 ಡೇಸ್ ಆದಮೇಲೆ ಡೆಲಿವರಿ ಆಯಿತು. ಆ್ಯಂಡ್ ಅಗೇನ್ ಮತ್ತೆ ಖಾಲಿ ಆಯಿತು. ನಾನು ಮೀಶೋ ಓಪನ್ ಮಾಡಿದಾಗ ಒಂದಿನ ನನಗೆ ಫ್ಲಾಶ್ ಆಯಿತು, ನೋಡೋಣ ತಡಿ ಇದರಲ್ಲೂ ಇರ್ಬೋದೇನೋ ಅಂತ. ನೋಡಿದಾಗ ಒರಿಜಿನಲ್ ಬ್ರ್ಯಾಂಡ್ ಆ್ಯಂಡ್ ಸೇಮ್ ಕ್ವಾಂಟಿಟಿ, ಸೇಮ್ ಎಲ್ಲ ಸೇಮ್. ಇದೇ ಪ್ರಾಡಕ್ಟ್ ಮುಂಚೆ ಯೂಸ್ ಮಾಡಿರೋ ಪ್ರಾಡಕ್ಟೇ. 4 ಪ್ಯಾಕ್ ಆಫ್ 4ಗೆ ಜಸ್ಟ್ 190 ರುಪೀಸ್. ಐ ಆಮ್ ಲಿಟ್ರಲಿ ಶಾಕ್ಡ್ and I ordered it. It came and here it is. ತುಂಬ ಚೆನ್ನಾಗಿದೆ. ಲಿಟ್ರಲಿ ನಂಗೆ ನಂಬಕ್ಕಾಗಿಲ್ಲ. 300 ರುಪೀಸ್ ಆಗಿರೋದು 4ಕ್ಕೆ. ಎಷ್ಟು ಒಂದಕ್ಕೆ 75 ರುಪೀಸ್ ಅಂದರೆ 300 ರುಪೀಸ್ ಆಗಿರೋದು. ಬಟ್ ನನಗೆ ಬರೀ 190 ರುಪೀಸ್ಗೆ 4 ಸಿಕ್ಕಿದೆ. ಸೊ ಪ್ಲೀಸ್ ಹೋಗಿ ಬೈ ಮಾಡಿ, ಇಟ್ಸ್ ಟೂ ಗುಡ್. ನಿಮ್ಗೆ ಲಿಂಕ್ ಬೇಕಂದರೆ ನಾನು ಕೇಳಿ, ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಅಪ್ಲೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ ಇದು ಫೇಸ್ ವಾಶ್. ನಿಮ್ಮದು ಸ್ಕಿನ್ ಸೆನ್ಸಿಟಿವ್ ಆಗಿತ್ತು, ಆಮೇಲೆ ಸ್ವಲ್ಪ ಡ್ರೈ ಸ್ಕಿನ್ ಇದ್ದು, ಆಮೇಲೆ ಸ್ವಲ್ಪ ಜಾಸ್ತಿ ಪಿಂಪಲ್ ಆಗುತ್ತೆ, ಆಯಿಲಿ ಸ್ಕಿನ್ ಇದ್ರೂ ಸೂಟ್ ಆಗುತ್ತೆ ಇದಕ್ಕೆ. ಯು ಕ್ಯಾನ್ ಅಪ್ಲೈ ಇಟ್ ಅಷ್ಟೇ.